ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಭಾರಿ ಮುಖಭಂಗವಾಗಿದೆ. ಅದು ತವರು ಜಿಲ್ಲೆಯಲ್ಲೇ ಆಗಿರುವಂತಹ ಮುಖಭಂಗ. ಕುಂದುಕೊರತೆಯ ಸಭೆಯನ್ನು ನಡೆಸ್ತಾ ಇದ್ರು. ಆ ಸಭೆಯಲ್ಲಿ ಘೆರಾವನ್ನ ಹಾಕಲಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯಗೆ ಭಾರಿ ಮುಖಭಂಗ ಆಗಿದೆ ತವರು ಜಿಲ್ಲೆಯಲ್ಲೇ. ಕುಂದುಕೊರತೆ ಸಭೆ ನಡೆಸಲು ಗ್ರಾಮಕ್ಕೆ ಡಾಕ್ಟರ್ ಯತೀಂದ್ರ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ಗ್ರಾಮಕ್ಕೆ ಪ್ರವೇಶ ಮಾಡದಂತೆ ಸ್ಥಳೀಯರು ಘೇರಾವ್ ಹಾಕಿದ್ರು. ವರ್ಣ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯಗೆ ಘೇರಾವ್. ಮೈಸೂರಿನ ಮುದ್ದು ಬೀರನಹುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವರ್ಣ ಕ್ಷೇತ್ರ, ಸಿದ್ದರಾಮಯ್ಯನವರು ಗೆದ್ದಂತ ಕ್ಷೇತ್ರ. ಪೊಲೀಸರ ಮಾತಿಗೂ ಬಗ್ಗದೆ ಮಾಜಿ ಶಾಸಕನಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಭಾರಿ ಮುಖಭಂಗವಾಗಿದೆ. ಕುಂದುಕೊರತೆಯ ಸಭೆಯನ್ನ ನಡೆಸೋದಿಕ್ಕೆ ಗ್ರಾಮಕ್ಕೆ ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಆಗಿರೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಾತಿಗೆ ಮಾತು ಬೆಳೆದಿದೆ. ಪೊಲೀಸರು ಮಧ್ಯೆ ಪ್ರವೇಶ ಮಾಡಿದ್ರು ಕೂಡ ತಣ್ಣಗಾಗ್ಲಿಲ್ಲ ಪರಿಸ್ಥಿತಿ. ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಪುತ್ರನಿಗೆ ಭಾರಿ ಮುಖಭಂಗ ಆಗಿದೆ. ಕುಂದುಕೊರತೆ ಸಭೆಯನ್ನ ನಡೆಸೋದಿಕ್ಕೆ ಗ್ರಾಮಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೋದಂಥದ್ದು. ಸೊ ನೀವು ನೋಡ್ತಾ ಇರಬಹುದು ಅಲ್ಲಿ ಎಷ್ಟು ಆಕ್ರೋಶ ಅವರ ಮುಖದಲ್ಲಿ ಇದೆ ಅಲ್ಲಿ ಸ್ಥಳೀಯರಲ್ಲಿ ಅಂತ. ಯಾಕಂತ ಹೇಳಿದ್ರೆ ಈಗೀಗ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಜನ ಯಾವುದೇ ರಾಜಕಾರಣಿಗಳು ಸಿಕ್ಕರು ಇದೇ ರೀತಿ ಮುಖಭಂಗ ಮಾಡ್ತಾರೆ ನೋಡಿ. ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾಳೆ ಸಿದ್ದರಾಮಯ್ಯನವರು ಹೋದ್ರು ಸಿದ್ದರಾಮಯ್ಯನವರಿಗೂ ಇದೇ ಪರಿಸ್ಥಿತಿ ಇರುತ್ತೆ ಅಲ್ಲಿ. ಯಾಕಂದ್ರೆ ರಾಜ್ಯದಲ್ಲಿ ಬರಗಾಲ ಇದೆ, ಪರಿಹಾರ ಇಲ್ಲ, ನೀರಿನ ಸಮಸ್ಯೆ. ಸೊ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯನವರಿಗೆ ಅವರ ಪುತ್ರನಿಗೆ ಭಾರಿ ಮುಖಭಂಗವಾಗದೆ. ಇದು ಅವರ ತವರು ಕ್ಷೇತ್ರ, ಅವರೇಗಿದ್ದಂತಹ ಕ್ಷೇತ್ರ. ಅಲ್ಲಿ ಪುತ್ರನಿಗೆ ಭಾರಿ ಮುಖಭಂಗವಾಗಿದೆ. ಅವ್ರನ್ನ ಯಾವ ತರ ಸುತ್ತುವರೆದಿದ್ದಾರೆ ನೋಡಿ. ಪೊಲೀಸರು ಕೂಡ ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಎಳೆದಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಆದಂತಹ ಭಾರಿ ಮುಖಭಂಗ ಆಯಿತು. ಇದು ಕಾಂಗ್ರೆಸ್ಗೆ ಮುಖಭಂಗ ಅಂತ ಹೇಳ್ಬೋದು. ಯಾಕಂದ್ರೆ ಹಮ್ಮು ಬಿಮ್ಮು ಹೆಚ್ಚಾಗೇ ಇದೆ. ಈ ಬಾರಿ ನಾವೇನೋ ಮಾಡ್ತಾ ಇದೀವಿ ಅಂತ. ಇಲ್ಲಿ ಗೊತ್ತಾಗ್ತಾ ಇದೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತ. ಪ್ರತಿಯೊಬ್ರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಘೇರಾವ್ ಹಾಕಿ. ಕುಂದುಕೊರತೆಯ ಸಭೆ ನಡೆಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆದಂಥ ಘಟನೆ ಇದು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಸುತ್ತುವರೆದು ಘೆರಾವ್ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತರಾಟೆಗೆ ತೆಗೆದುಕೊಂಡಿದ್ದಾರೆ.